ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ಟಕ್ಕ ಪುಟ್ಟಕ್ಕ ಪುಟ್ಟಕ್ಕ, ಅವ್ವ ಮನೆಯಾಗಿಲ್ಲ ಚಂದ್ಕಮ್ಮ. ಹೌದಾ? ಅಯ್ಯೋ ಪುಟ್ಟಕ್ಕ ಅವಳೇನೋ ಅಂತ ಬಂದೆ ಸಹನ. ಅದು ಸುಮ್ಮಂಗೆ ಗಂಡು ಗೊತ್ತು ಮಾಡಿದ್ವಲ್ಲ, ಬೀಗರ ಜೊತೆ ದೇವಸ್ಥಾನಕ್ಕೆ ಹೋಗವಳೆ. ಯಾವಾಗ ಬರ್ಬೋದು? ಹೊಂಟವ್ರೆ, ಇನ್ನೇನು ಬರ್ಬೋದು. ಸರಿ ಕಣವ್ವ, ನಾವೇನು ಬರ್ತೀವಿ. ಒಂದ್ ನಿಮಿಷ ಇರಿ. ಬಂದ್ವಿಸೆ ಏನು ಅಂತ ಹೇಳ್ದಲ್ಲೇ ಹಂಗೆ ಹೋಯ್ತಿದ್ದೀರಾ? ಅದು ಏನು ಅಂತ ಹೇಳಿದ್ರೆ ಪುಟ್ಟಮ್ಮಿ ಬಂದಮೇಲೆ ನಾವು ಹೇಳಕ್ಕೆ ಸರಿ ಹೋಯ್ತದೆ. ಇವಳು ನನ್ನ ಮಗಳು ಸೀತಾ. ಹೋದ ವರ್ಷ ಒಂದು ಹುಡುಗನ್ನ ಪಿರುತಿ ಮಾಡಿ ಅವನ್ನೇ ಕಟ್ಕೊತೀನಿ ಅಂತ ಮನೆ ಬಿಟ್ಟು ಹೋಗಿದ್ಲು. ಈಗ ನೋಡಿದ್ರೆ ಆ ಹುಡುಗ ದಿನ ಕುಡ್ಕೊಂಬಂದು ದುಡ್ಡು ತಗೊಂಬ ಅಂತ ಹಿಂಸೆ ಕೊಡ್ತವನೆ. ಅದಕ್ಕೆ ಪುಟ್ಟಕ್ಕನ ಹತ್ರ ಒಸಿ ಹಣ ಸಹಾಯನ ಕೇಳೋಣ ಅಂತ ಬಂದೆ. ಪಿರುತಿ ಮಾಡಿ ಮದ್ವೆ ಆದವ್ರದೆಲ್ಲ ಇದೇ ಗೋಳು. ಆಸೆ ತೀರಾ ಗಂಟ ಸಂದಾಕೆ ಇರ್ತಾರೆ, ಆಮ್ಯಾಕೆ ವರ್ಷೆ ತೋರ್ಸಕ್ ಶುರು ಮಾಡ್ತಾರೆ. ಪ್ರೀತಿ ಮಾಡಿ ಮೋಸ ಹೋಗ್ಬಿಟ್ಟೆ. ನಮ್ಮ ಅವ್ವ ತೋರಿಸಿದ ಹುಡುಗನ ಮದುವೆ ಆಗಿದ್ರೆ ನನ್ನ ಜೀವನನೇ ಸಂದಾಗಿರೋದು. ಈ ವಿಷಯದಾಗೆ ನಮ್ ಸುಮಾ ಭಾರಿ ಜಾಣೆ. ಯಾವ ಪ್ರೀತಿ ಬಲೆಗೂ ಬೀಳ್ದೆ ನಮ್ ಪುಟ್ಟಕ್ಕ ತೋರ್ಸಿರೋ ಹುಡ್ಗನ್ನೇ ಕಟ್ಕತಾವಳೆ. ಯೋಯ್, ಈಗ ಅವ್ರ ವಿಷಯ ಕೇಳಿದ್ರ? ಏ ಕೇಳ್ದೆ ಇದ್ರು ಹೇಳದ್ ನಮ್ ಧರ್ಮ ತಾನೆ. ನಮ್ ಸುಮಾ ಎಂತ ಒಳ್ಳೆ ಹುಡ್ಗಿ ಅಂತ ಅವ್ರಿಗೂ ಗೊತ್ತಾಗದ್ ಬೇಡ್ವೆ? ಈಟೊತ್ನಾಗೆ ಕಷ್ಟ ಅಂತ ಬಂದಿದ್ಯಾ? ಅವ್ವ ಇಲ್ಲ ಅಂದ್ಬಿಟ್ಟು ನಿನ್ನ ವಾಪಸ್ ಕಳ್ಸೋದು ಧರ್ಮ ಅಲ್ಲ. ಒಂದೇ ಒಂದು ನಿಮಿಷ ಇರು, ಬಂದ ತಕೊಳ್ಳಿ. ಈ ದುಡ್ಡಿಂದ ನಿಮ್ಗೆ ಏನಾದರೂ ಸಹಾಯ ಆಗ್ಬೋದು. ನಿನ್ನಿಂದ ಶಾನ ಉಪಕಾರ ಆಯ್ತು ಸಹನ. ನೋಡ್ ಸೀತಾ, ಕಷ್ಟಪಟ್ಕೊಂಡು ಸಂಸಾರ ಮಾಡಬೇಕು ಅಂತ ಯಾವ ಶಾಸನದಲ್ಲೂ ಬರ್ದಿಲ್ಲ. ಇಷ್ಟ ಇಲ್ದಿರೋ ಜಾಗದಾಗೆ ಒಂದೊತ್ತು ಗಂಜಿನೂ ಕುಡಿಬಾರ್ದು. ನಿನ್ಗಲ್ಲಿ ಇರೋಕ್ಕಾಯ್ತಿಲ್ಲ ಅಂದ್ರೆ ಬಿಟ್ಟು ಬಂದ್ಬಿಡು. ತೆಪ್ಪು ಕಣವ, ತೆಪ್ಪು. ಸಮುದ್ರ ಅಂದ್ಮ್ಯಾಕೆ ಅಲೆಗಳಿದ್ದೇ ಇರ್ತವೆ, ಸಂಸಾರ ಅಂದ್ಮ್ಯಾಕೆ ಏರಿಳಿತ ಇದ್ದೇ ಇರ್ತದೆ. ಕಷ್ಟ ಅಂದ್ಬಿಟ್ಟು ಎಲ್ಲ ಬಿಟ್ಟು ಬಂದ್ಬಿಟ್ರೆ ಬದುಕಿಗೆ ಏನು ಅರ್ಥ ಇರ್ತದೆ? ಹಂಗಂತ ಎಲ್ಲನೂ ಸಹಿಸ್ಕೊಂಡು ಕಣ್ಣೀರ್ನಂಗೆ ಕೈ ತೊಳಿಬೇಕೇನವಾ? ಸಂಸಾರದಾಗೆ ನಂದೀಶ್ವರನ್ಗಿದ್ದಷ್ಟು ತಾಳ್ಮೆ ಇರಬೇಕು. ಇವತ್ತಲ್ಲ ನಾಳೆ ಸರೋಯ್ತದೆ ಅಂತ ಅಲ್ಲೇ ಇದ್ದು ಕಾಯಬೇಕು. ಯಾವತ್ತೂ ಸರಿನೇ ಹೋಗ್ಲಿಲ್ಲ ಅಂದ್ರೆ ಏನವ ಮಾಡೋದು? ಇವತ್ತಿದ್ದಂಗೆ ನಾಳೆ ಇರಕ್ಕಿಲ್ಲ, ಒಂದಲ್ಲ ಒಂದ್ ದಿವಸ ಸರೋಯ್ತದೆ. ಪುಟ್ಟಮ್ಮಿ ಮಾತು ದಿಟಾನೆಯ. ಈಗ ನಾನೇ ಸರಿ ಹೋಗಿಲ್ವೇ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ. ಒಟ್ನಾಗ ಸಹಾಯಕ್ಕೆ ಮುಂಚೆ ಬದ್ನಾಗಿವ್ನಲ್ಲ, ನನಗೆ ಆ ಸಂತೋಷ ಆಯ್ತು. ಗಂಡ ಹೆಂಡ್ತಿ ಅಂತಂದ್ರೆ ಜೋಡಿ ಎತ್ತಿದ್ದಂಗೆ. ಒಂದ್ ಎತ್ತು ನೀರ್ ಕಡೆ ವಾಲ್ದಾಗ ಇನ್ನೊಂದು ಎತ್ತು ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ರೆ ನೀರ್ ಕಡೆಗೆ ವಾಲಿದ ಎತ್ತುನುವೆ ಬಿಗಿಯಾಗಿ ನಿಂತ್ಕತ್ತದೆ. ನೀನ್ ಏನು ಚಿಂತೆ ಮಾಡಬೇಡ, ನಿನ್ನ ಸಂಸಾರದಾಗೆ ನೀನು ಗಟ್ಟಿಯಾಗಿ ನಿಂತ್ಕೋ, ಎಲ್ಲ ಸರೋಯ್ತದೆ. ನಿಮ್ಮ ಮಾತಿಂದ ನಂಗೆ ನಿಜವಾಗ್ಲೂ ಧೈರ್ಯ ಬಂತು ಪುಟ್ಟಕ್ಕ. ನಾವಿನ್ನು ಹೋಗಿ ಬರ್ತೀವಿ. ನಾವಿನ್ನು ಬರ್ತೀವಿ ಪುಟ್ಟಕ್ಕ. ಜೀವನನ ಎರಡೇ ಲೈನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟವ. ಪುಟ್ಟಮ್ಮಿಗೆ ಅನುಭವ ಏನು ಕಮ್ಮಿನೇ, ಅದಕ್ಕೆ ಹಂಗೆ ಹೇಳಿದ್ದು. ಈ ಮಾತೆಲ್ಲ ಕಲಿಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಕಾಪೆ ಬಾಯಿನಾಗೆ ಮಂತ್ರ ಬರ್ತದ. 7 ಜನ್ಮ ಕಳೆದ್ರು ಹಾಕಿಲ್ಲ. ಪುಟ್ಟಮ್ಮಿ ಈಗಷ್ಟೇ ಬಂದವಳೆ, ಕುಡಿಯಕ್ಕೆ ಒಂದು ಲೋಟ ನೀರು ತಗೋಬಾ ಹೋಗು. ತರ್ತೀನಿ ಪುಟ್ಟಕ್ಕ. ಪುಟ್ಟಮ್ಮಿ ದರ್ಶನ ಸಂದಕ್ಕಾಯ್ತಾ? ಹ್ಞೂ ಕಣಯ್ಯ, ಚಂದಕ್ಕಾಯ್ತು.
ಹಲೋ ಅನಿಕಾ, ನೋಡಿದ್ಯಾ ನಮ್ಮ ಪ್ಲಾನ್ ಸಕ್ಸಸ್ ಆಗೋಯ್ತು. ನಿನ್ ವಾಯ್ಸ್ ಕೇಳಿದ ತಕ್ಷಣ ಬೊಸನೆ ಶಾಕ್ ಆಗ್ಬಿಟ್ಲು ಗೊತ್ತಾ. ಐ ನೋ ಮಿಸ್ಟರ್ ಚಂದ್ರು, ಅದಕ್ಕೆ ವಸು ಪಿಕ್ ಮಾಡಿದ ತಕ್ಷಣ ಹಾಯ್ ಡಾರ್ಲಿಂಗ್ ಅಂತ ಹೇಳ್ದೆ. ಹೆಂಗೆ ನಾವು ಚಂದ್ರು ಯಾರಿವ್ರು? ನನ್ನ ಕೊಲಿಗೂ ನಿನ್ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸರ್ಪ್ರೈಸ್ ಅಷ್ಟೇ. ಹಾಯ್ ವಸು, ನಿಮ್ಮ ಬರ್ಡೇ ಅಂತ ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡಿ ಶಾಕ್ ಕೊಟ್ಟೆ. ಹೇಗಿತ್ತು ಸರ್ಪ್ರೈಸ್? ನೀವು ನನ್ನ ಗಂಡನ ಡಾರ್ಲಿಂಗ್ ಅಂತ ಹೇಳಿದ್ ನೋಡಿ ನಾನು ಹೆದ್ರೆ ಬಿಟ್ಟೆ. ಯೋ, ಜಸ್ಟ್ ಫಾರ್ ಫನ್ ವಸು. ಅಲ್ಲ, ನಿನ್ನ ಗಂಡನ ಬೇರೆ ಯಾರಾದರೂ ಡಾರ್ಲಿಂಗ್ ಅಂತ ಕರೀಬೇಕಾಗುತ್ತಾ? ಎನಿವೇ ವಸು, ಹ್ಯಾಪಿ ಬರ್ಡೇ, ಹ್ಯಾವ್ ಅ ಗ್ರೇಟ್ ಡೇ, ಎಂಜಾಯ್ ದ ಡೇ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಮೇಡಮ್ ಅಲ್ಲ, ಅನಿಕಾ. ಯು ಕ್ಯಾನ್ ಕಾಲ್ ಮೀ ಅನಿ ಆರ್ ಅನಿಕಾ, ಎನಿಥಿಂಗ್. ಓಕೆ ಅನಿಕಾ, ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಮಿಸ್ಟರ್ ಚಂದ್ರು. ಬಾಯ್ ವಸು. ಯಾ ಬಾಯ್ ಬಾಯ್ ಅನಿಕಾ, ಸಿ ಯು. ನಾನು ಎಷ್ಟು ಗಾಬರಿ ಆದೆ ಗೊತ್ತಾ ಚಂದ್ರು. ಇಂಥ ಶಾಕ್ನ ಯಾರಾದರೂ ಸರ್ಪ್ರೈಸ್ ಅಂತ ಹೇಳ್ತಾರಾ? ಅಯ್ಯೋ, ಅದು ಏನಿಲ್ಲ ಬಸ್ಸು. ನಿನ್ನ ಬರ್ತಡೇಲಿ ಬೇರೆ ಥರ ಸರ್ಪ್ರೈಸ್ ಆಯ್ತಲ್ಲ, ನನ್ನ ಕಡೆಯಿಂದ ಒಂದು ಸಣ್ಣ ಶಾಕ್ ಇರಲಿ ಅಂತ ನನ್ನ ಕೊಲಿಗ್ ಹತ್ರ ಮಾತಾಡಿ ಪ್ಲ್ಯಾನ್ ಮಾಡಿದ್ದೆ. ಮತ್ತೆ ಆಗಲೇ ಯಾರೋ ಕ್ಲೈಂಟ್ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ನೀನು ರಿಸೀವ್ ಮಾಡಲಿ ಅಂತಲೇ ನಾನು ಹಂಗೆ ಹೇಳಿದ್ದು. ಹೆಂಗೆ ನಿನ್ನ ಗಂಡ? ಇನ್ನೊಂದ್ಸಲ ತಮಾಷೆಗೂ ಈ ಥರ ಮಾಡಬೇಡಿ. ಇನ್ಯಾರೋ ನಿಮ್ಮನ್ನ ಡಾರ್ಲಿಂಗ್ ಅಂತ ಕರೀತಾರೆ ಅಂದರೆ ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ಎದೆನೇ ಒಡ್ದೋಗ್ಬಿಡುತ್ತೆ. ತಮಾಷೆಗೆ ಅಂತ ಹೇಳಿದ್ನಲ್ಲ ಬಸ್ಸು. ನೋಡು, ನಾನು ಯಾವತ್ತಿದ್ರೂ ನಿನ್ನ ಗಂಡನೇ. ಯಾವತ್ತಿದ್ರೂ ಅಲ್ಲ, 7 ಜನ್ಮಕ್ಕೂ ನೀವು ನನ್ನೋರೆ, ಬಿಟ್ಕೊಡೋ ಮಾತೇ ಇಲ್ಲ. ನಾನು ಅಷ್ಟೇ ಬಸ್ಸು. ಅಬ್ಬಾ, ಹೇಗೋ ಮ್ಯಾನೇಜ್ ಮಾಡಿದೆ. ಅಲ್ಲ, ಹೊಸು ಒಂದು ಮಾತಿಗೆ ಇಷ್ಟೊಂದು ರಿಯಾಕ್ಟ್ ಆಗ್ತಿದ್ದಾಳೆ ಅಂದರೆ ನಾಳೆ ಅನೇಕ ವಿಷಯ ಗೊತ್ತಾದರೆ ಹೇಗೆ ರಿಯಾಕ್ಟ್ ಆಗ್ಬೋದು? ಬಾ, ನೆನೆಸ್ಕೊಂಡ್ರೇ ಭಯ ಆಗ್ತಿದೆ.